ಸರಿ ಮೇಡಮ್. ಶೋಭಾ ಮೇಡಮ್, ಅಂದಾಗೆ ನೀವು ಇವತ್ತಿನ ಬಜೆಟ್ ಬಗ್ಗೆ ತಾವೇನು ಹೇಳ್ತೀರಿ? ಈ ಬಜೆಟ್ ಕೇವಲ ಭರವಸೆ ಪತ್ರ. ಅಲ್ಲ ಇವ್ರ, ಅಲ್ರಿ ಮೇಡಮ್, ಯಾಕ್ರಿ ಹಿಂಗಂತೀರಿ? ಕಳೆದ ವರ್ಷ ಮಂಡನೆ ಮಾಡಿದಂಥ ಬಜೆಟಿನ ಯಾವುದೇ ಇಂಪ್ಲಿಕೇಶನು ಅಥವಾ ಯಾವುದೇ ಯೋಜನೆಗಳು ಇವತ್ತು ಜಾರಿಗೆ ಬಂದಿಲ್ಲ. ಹೌದಾ? ಹೆಂಗಂತ ಸ್ವಲ್ಪ ಡೀಟೇಲ್ ಹೇಳ್ರಿ. ಯಡಿಯೂರಪ್ಪನವರು ಮಾಡಿದಂಥ ಅಭಿವೃದ್ಧಿ ಯೋಜನೆಗಳು ಕೂಡ ಅರ್ಧಕ್ಕರ್ಧ ಯೋಜನೆಗಳಿಗೆ ಹಣವನ್ನು ಕೊಟ್ಟಿಲ್ಲ. ಓ ಹಂಗ. ಅಂದಾಗೆ ಮೇಡಮ್, ನಿಮ್ಮ ಪ್ರಕಾರ ಟೋಟಲ್ ಆಗಿ ಎಷ್ಟು ಕೋಟಿ ಬಜೆಟ್ ಮಂಡನೆ ಆಗಿತ್ತು? 1,03,000 ಕೋಟಿ ಕಳೆದ ವರ್ಷ ಬಜೆಟ್ ಮಂಡನೆ ಮಾಡಿ ಯಾವುದೇ ಕೆಲಸ ಆಗದ ಮೇಲೆ ಇವತ್ತು ಚುನಾವಣೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಹೊಸ ಬಜೆಟ್ ಅಗತ್ಯ ಏನಿದೆ? ಹೌದಲ್ಲ, ಕರೆಕ್ಟು. ಅಲ್ರಿ, ಮತ್ತೆ ಈ ಬಜೆಟ್ ಕತೆ ಹೆಂಗಂತ? ಹೊಸ ಬಜೆಟ್ ಮಂಡನೆ ಆದ ತಕ್ಷಣ ಒಂದು ವಾರದಲ್ಲೇ ನೋಟಿಫಿಕೇಶನ್ ಬರುತ್ತೆ, ಚುನಾವಣಾ ನೀತಿ ಸಂಹಿತೆ ಬರುತ್ತೆ. ನೀತಿ ಸಂಹಿತೆ ಬಂದಿರುವ ಕಾಲಕ್ಕೆ ಯಾವುದೇ ಬಜೆಟ್ ಇಂಪ್ಲಿಕೇಶನ್ ಅಥವಾ ಬಜೆಟಲ್ಲಿ ಇರುವಂಥ ಯೋಜನೆಗಳನ್ನು ಜಾರಿಗೆ ತರೋದಕ್ಕೆ ಆಗೋದೇ ಇಲ್ಲ. ಏನಂದ್ರಿ? ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಈ ಬಜೆಟ್ಗೆ ಯಾವುದೇ ವ್ಯಾಲ್ಯೂ ಇರೋದಿಲ್ಲ. ಇದು ಕೇವಲ ಬಿಜೆಪಿಯ ಭರವಸೆ ಪತ್ರ ಆಗುತ್ತೆ. ಇದು ಬಿಜೆಪಿಯ ಪ್ರಣಾಳಿಕೆ ಆಗುತ್ತೆ. ಅಲ್ರಿ ಮೇಡಮ್, ಮತ್ತೆ ನೀವು ಈ ಬಜೆಟ್ ಬಗ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರ ಅಂತ? ಏನು ನಿರೀಕ್ಷೆ ಇಲ್ಲ, ಬರೀ ಸುಳ್ಳು ಹೇಳ್ತಾರೆ ಅಂತ ಅನ್ಕೊಂಡಿದೀವಿ. ವಾಟ್ ಮೇಡಮ್? ಪ್ಲೀಸ್ ರಿಪೀಟ್ ಒನ್ಸ್ ಅಗೇನ್. ಎಲ್ಲ ಆಕಾಶದಿಂದ ನಾವು ಭೂಮಿಗೆ ಸ್ವರ್ಗವನ್ನು ತರ್ತೀವಿ ಅಂತ, ಇಲ್ಲಿ ಎಲ್ಲ ಫ್ರೀ ಕೊಡ್ತೀವಿ, ಅದು ಫ್ರೀ ಮಾಡ್ತೀವಿ, ಎಲ್ಲ ಜಗತ್ತನ್ನೆಲ್ಲ ಇಲ್ಲೇ ತರ್ತೀವಿ ಅನ್ನುವಂಥದ್ದನ್ನು ಎಲ್ಲವನ್ನೇ ಹೇಳ್ತಾರೆ. ಓ ಹಂಗ. ಅಲ್ರಿ ಮೇಡಮ್, ಈ ಬಿಜೆಪಿಯವರು ಏನಂತ ಸುಳ್ಳು ಹೇಳ್ತಾರೆ? ಯಾವುದು ಮಾಡೋಕ್ಕಾಗಲ್ಲ ಅದೆಲ್ಲವನ್ನೇ ಹೇಳ್ತಾರೆ. ಬಟ್ ಇದು ಯಾವುದು ಮಾಡೋಕ್ಕೆ ಅವ್ರು ಇರೋದೂ ಇಲ್ಲ, ಅವ್ರು ಮಾಡೋಕ್ಕಾಗೋದೂ ಇಲ್ಲ. ಓ ಹಂಗ. ಆಯ್ತು ಬಿಡ್ರಿ ಮೇಡಮ್. ಓ ಹೋ, ನಮ್ಮ ಕನ್ನಡ ಗಂಡುಗೈ ವಾಟಾಳ್ ನಾಗರಾಜ್ ಅವ್ರು ಇಲ್ಲೇ ಅದಾರಲ್ರಪ್ಪ. ಹ್ಞೂ ನಗಣ್ಣ, ನಿಮ್ದೇನ್ರಪ್ಪ ಸುದ್ದಿ? ಕಾವೇರಿ ಬಗ್ಗೆ ಓಕೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಏನಂತಾರೆ? ಬರಸಿಡಿಲು ಬಡದಂತಾಗಿದೆ. ಓ ಕರೆಕ್ಟ್ ಬಿಡ್ರಿ. ನಮಗೆ ನೀರಿಲ್ಲ. ನಿಜವಾಗ್ಲು? ಪ್ರಾಮಾಣಿಕವಾಗಿ ನೀರಿಲ್ಲ. ಸರಿ, ಇವಾಗ ಏನಾಯ್ತು ಹೇಳ್ರಿ. ಆದರೂ ಮತ್ತೆ 2 TMC ನೀರನ್ನ ಬಿಡಬೇಕು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ಇದು ಕರ್ನಾಟಕದ ಜನತೆಗೆ ಬರಸಿಡಿಲು. ಅಲ್ಲ, ಅದಕ್ಕೆ ನೀವೇನು ಹೇಳ್ತೀರಪ್ಪ? ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಬಿಡುವ ಪ್ರಶ್ನೆ ಇಲ್ವೇ ಇಲ್ಲ. ಶಿವರೇ ಶಾಂಬೋಲಿಂಗ, ನೀವಿಲ್ಲಿ ಮೈಕ್ ಮುಂದೆ ಹಿಂಗೆ ಹೇಳ್ತಾರ ಇರ್ರಿ, ಅಲ್ಲಿ ನಮ್ಮ ಸೇಮ್ ಶೆಟ್ರು ನೀರು ಬಿಡ್ತಾನೆ ಇರ್ತಾರೆ. ಸರಿಪ್ಪ, ಮುಂದೆ ಹೇಳ್ರಿ. ಈಗಿನ ಪ್ರಕಾರ ನೀರು ಬಿಟ್ರೆ ಬಿಟ್ರೆ ಇನ್ನೊಂದು ತಿಂಗಳಲ್ಲಿ ಬೆಂಗಳೂರು ನಗರಕ್ಕೆ ನೀರಿಲ್ಲ. ಭಾರಿ ಕಷ್ಟ ಆಕತ್ತಲ್ರಿ ನಮಗೆ. ಚಾಮರಾಜನಗರಕ್ಕೆ ನೀರಿಲ್ಲ. ಸರಿ, ಹಂಗಂದ್ರೆ ನಿಮಗೂ ಕಷ್ಟ ಆಕತ್ಬಿಡ್ರಿ. ಮೈಸೂರಿಗೆ ನೀರಿಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ರೈತರು ಅತ್ಯಂತ ನೋವಿನಿಂದ ಬದುಕಬೇಕಾಗುತ್ತೆ. ಇದರ ವಿರುದ್ಧ ಆಯ್ತಪ್ಪ, ಇದ್ರ ವಿರುದ್ಧ ಏನ್ ಮಾಡ್ತೀರಿ? ತೀವ್ರ ಹೋರಾಟ ಅನಿವಾರ್ಯ. ಏನಂದ್ರಿ? ತೀವ್ರ ಹೋರಾಟ ಅನಿವಾರ್ಯ. ನೀವು ನೋಡಿದ್ರೆ ಹಿಂಗಂತೀರಿ, ಇಲ್ಲ ಸರ್ಕಾರ ನೋಡಿದ್ರೆ ನಿದ್ದೆ ಮಾಡಾಕತ್ತತಿ. ಆಯ್ತಪ್ಪ, ಮುಂದೆ ಹೇಳ್ರಿ, ಏನ್ ಮಾಡ್ತೀರಂತ? 2 ದಿವಸದಲ್ಲಿ ಸಮಗ್ರವಾಗಿ ಎಲ್ಲ ಸೇರಿ ಒಗ್ಗಟ್ಟಿನಿಂದ ತೀರ್ಮಾನ ಮಾಡ್ತೇವೆ. ಏನ್ ತೀರ್ಮಾನ ಮಾಡ್ತೀರಿ? ಕರ್ನಾಟಕ ಬಂದ್. ಸರಿ, ಅಂದಾಗೆ ಯಾವಾಗ ಬಂದ್ ಮಾಡ್ತೀರಿ? ಫೆಬ್ರವರಿ 20ನೇ ತಾರೀಕು ಪ್ರಕಟಣೆ ಮಾಡ್ತೀವಿ ಅಂತ ಹೇಳಿದ್ರೆ 18ನೇ ತಾರೀಕು ಕರ್ನಾಟಕ ಬಂದ್ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ನಮಗೆ ನೀರಿಲ್ಲ ಅಂತ ಹೇಳಿ ಖಾಲಿ ಬಿಂದಿಗೆ ನೀರಿಲ್ಲ, ನಮಗೆ ನೀರಿಲ್ಲ ಅಂತ ಹೇಳಿ ಖಾಲಿ ಕೊಡವನ್ನ ಎತ್ತಿನ ಗಾಡಿಯ ಮೇಲೆ ಮೆರವಣಿಗೆ ಮಾಡುವ ಮೂಲಕ ವಿನೂತನವಾಗಿ ವಿಶಿಷ್ಟವಾಗಿ ಚಳವಳಿಯನ್ನ ನಡೆಸ್ತಾ ಇದ್ದೇವೆ. ಹಂಗ ಓಕೆ, ನಿಮ್ ಜೊತೆ ನಾವು ಇರ್ತೇವೆ. ಮತ್ತೆ ಆಗ್ತಡ ಹೊಡಿರಿ ಹಾಲ್ಗಿ.